ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಕರ್ನಾಟಕ ಲೇಖಕಿಯರ ಸಂಘ ಮೈಸೂರು ಘಟಕ ತಿಂಗಳ ತಿಳಿವು 3ನೇ ಮಾಲಿಕೆಯನ್ನು ಇವತ್ತು ಪ್ರಸ್ತುತಪಡಿಸುತ್ತಿದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ಇದೇ ಜುಲೈ 10ರಂದು ನಮ್ಮನ್ನೆಲ್ಲ ಅಗಲಿದ ನಾಡಿನ ಸುಪ್ರಸಿದ್ಧ ಕಾದಂಬರಿಕಾರರಾದ CN ಮುಕ್ತಾ ಅವರಿಗೆ ಶ್ರದ್ಧಾಂಜಲಿ ಸಭೆಯನ್ನು ನಡೆಸಿದ್ದು, ಅವರ ನಿಕಟ ಒಡನಾಡಿಗಳಾಗಿದ್ದ BR ನಾಗರತ್ನ ಮತ್ತು ಸವಿತಾ ಪ್ರಭಾಕರ್ ಅವರು ಮುಕ್ತಾ ಮೇಡಮ್ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ತದನಂತರ ತಿಂಗಳ ತಿಳಿವು ಕಾರ್ಯಕ್ರಮದಲ್ಲಿ ನಾಡಿನ ಮತ್ತೊಬ್ಬ ಪ್ರಸಿದ್ಧ ಕಾದಂಬರಿಕಾರರಾದ ಶ್ರೀಮತಿ ವಸುಮತಿ ಉಡುಪ ಅವರ ಕಾದಂಬರಿ ಅಂತಃಪುರದ ಬಗ್ಗೆ ಶ್ರೀಮತಿ ಡಾಕ್ಟರ್ ವಿನೋದ ಮತ್ತು ಶ್ರೀಮತಿ ಸುಜಾತ ರವೀಶ್ ರವರು ಪ್ರಬಂಧವನ್ನು ಮಂಡಿಸಲಿದ್ದಾರೆ. ಮತ್ತೊಬ್ಬ ಲೇಖಕಿ ಶ್ರೀಮತಿ ಸುಜಾತ ರವೀಶ್ ರವರ ಗಜಲ್ ಕೃತಿಯ ಬಿಡುಗಡೆಯಾದ ಸಂದರ್ಭದಲ್ಲಿ ತೆಗೆದ ಸಹಲೇಖಕಿಯರ ಕೆಲವು ಭಾವಚಿತ್ರಗಳನ್ನು ತಾವು ಇಲ್ಲಿ ಕಾಣಬಹುದು. ವೀಕ್ಷಕರೇ, ಈ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಮ್ಮ ಕನ್ನಡ ಭಾಷೆ ಸಾಹಿತ್ಯ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಈ ಎಲ್ಲ ಲೇಖಕಿಯರಿಗೂ ತಾವು ಪ್ರೋತ್ಸಾಹಿಸಬೇಕೆಂದು ಆಶಿಸುತ್ತೇನೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಭಾರವಾದ ಹೃದಯದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ನಿಜ ಹೇಳಬೇಕು ಅಂತಂದರೆ ಕಳೆದ ತಿಂಗಳು CN ಮುಕ್ತಾರವರ ಒಂದು ಪುಸ್ತಕಗಳ ಚರ್ಚೆ ಎರಡು ಎಪಿಸೋಡ್ ಬಂತು. ಕೊನೆಯದು ನಾವು ಓದೋದಕ್ಕೆ ಅವರು ಎಕ್ಸ್ಪೈರ್ ಆಗಿದ್ರು. ಅನ್ಫಾರ್ಚುನೇಟ್ಲಿ ನಾನು ಶಿವಮೊಗ್ಗದಲ್ಲಿದ್ದೆ. ಅವರನ್ನು ಏಪ್ರಿಲ್ 34 ನೋಡಿದ್ದು. ನಾಗರತ್ನ ಸವಿತನ್ನ ಇಬ್ರು ಅವ್ರು ಹೇಳ್ತಾರೆ, ಒಂದು ಕಾರ್ಯಕ್ರಮ ಶುರು 1 ತಿಂಗಳು ಮುಂಚೆ ಫಿಕ್ಸ್ ಮಾಡಿದ್ರು ಅಂದರೆ 2 ದಿನಕ್ಕೆ ಒಂದೊಂದ್ಸತಿ ಫೋನ್ ಮಾಡಿ ಅದೇನಾರು ಅವ್ರಿಗೆ ಸರಿಗ್ ಆಗಲೇಬೇಕು ಅನ್ನೋದು. ಲಾಸ್ಟ್ ಎಪಿಸೋಡ್ ಅಂತೂ ಅವರು ಮೆಚ್ಚಿದ್ದನ್ನ ಅನ್ನೋ ಕಥೆ ಸುಲಭನಲ್ಲಿ ಅವರು ಕಾಲಾಂತ ಆದ್ಮೇಲೆ ಬಂತು. ಆ ಕೊನೆಯ ತನಕ ಅವರು ಮೆಂಟಲಿ ಎಷ್ಟು ಅಲರ್ಟ್ ಆಗಿದ್ರು ಅಂತಂದ್ರೆ, ಅವ್ರಿಗೆ ಸಾಯಂಕಾಲ ಫೋನ್ ಮಾಡಿ ಮಗಳನ್ನ ಕರ್ಸ್ಕೊಂಡಂತೆ, ನಾನು ಲೇಟಾಗಿ ಬಂದರೆ ನಾನು ಹೆಂಡ್ತಿನೋ ಇಡೋಗಿ ಬಂದ್ಬಿಡು ಅಂತ. ಇವೆಲ್ಲ ಒಂಥರ ಇಚ್ಛಾಮರಣೆ ಆಗ್ರೇನು. ಆದರೆ ಇದು ಹೇಳ್ತಾರೆ, ಎಲ್ಲ ಕಲಾಕಾರರಿಗೆ ಅವ್ರು ಹೋದ್ರು ಅವ್ರ ಕೃತಿಗಳಿರುತ್ತೆ, ಅದರಲ್ಲಿ ಜೀವ ಇರುತ್ತೆ, ಅದರಿಂದ ಜ್ಞಾಪಕ ಇರುತ್ತೆ, ಎಷ್ಟು ಜನಕ್ಕಿದು ಎಲ್ಲ. ಆದರೆ ಇವ್ರು ಇನ್ನೂ ಬರಿತಾ ಇದ್ದವ್ರು ಹೋದ್ರಲ್ಲ, ಇನ್ನು ಅವ್ರ ಬರವಣಿಗೆಗೆ ವಿರಾಮ ಸಿಗ್ತಲ್ಲ ಅನ್ನೋದು ನನಗೆ ತುಂಬ ನೋವಾಗುತ್ತೆ. ಅವ್ರ ಮನೆ ಕಾರ್ಯಕ್ರಮಗಳನ್ನು ತುಂಬ ಮಿಸ್ ಮಾಡ್ಕೊತೀನಿ. ಈ ರೀತಿಯಲ್ಲಿ ಒಂಥರ ನನಗೆ ಎಲ್ಲೂ ಬರೆಯೋಕ್ಕೆ ಏನೂ ಹೇಳೋಕ್ಕೆ ನನಗೆ ಆಗಿರಲಿಲ್ಲ. ಯಾಕೆಂದರೆ ಎಷ್ಟು ಅವರ ಒಡನಾಟನ ನಾನು ಜಾಸ್ತಿ ಮಾಡ್ತಿರ್ಲಿಲ್ಲ. ಆದರೆ ಅವರು ಸುಮ್ಮನೆ ನೋಡ್ತಾ ಕೂತ್ಕೊಳ್ಳೋದೇ ನನಗೆ ತುಂಬ ಇಷ್ಟ ಆಗ್ತಿತ್ತು. ಮೋರ್ ಓವರ್ ಅವ್ರಿಗೆ ಎಷ್ಟು ಸೂಕ್ಷ್ಮ ಆಯಿತು ಅಂತಂದರೆ, ಅವರು ಕಾರ್ಯಕ್ರಮಕ್ಕೆ ಬಂದವರೇನಾದ್ರು ಮೊಬೈಲ್ ಹೇಳ್ತೀನಿ ಅಂತಿದ್ರು. ನಾಗರತ್ನ ಹೇಳಿಲ್ಲ, ಮೊಬೈಲ್ ನೋಡ್ತಾ ಇದ್ರೆ ಅಲ್ಲಿ ನೆಕ್ಸ್ಟ್ ಟೈಮ್ ಅವ್ರನ್ನ ಕರೆಯೋ ಓನ್ಲಿ ಸೆಲೆಕ್ಟೆಡ್ ನಿಜವಾಗ್ಲೂ ಆಸಕ್ತಿ ಇರೋರು ಮಾತ್ರ. ಯಾಕೆಂದ್ರೆ ಜಾಗ ಕಮ್ಮಿ ಇತ್ತು, ಕರೆಯೋದು ಹೆಚ್ಚಲ್ಲ, ಕರೆದವ್ರನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕು. ಆಮೇಲೆ ಬರೋರು ಆಸಕ್ತಿ ಇರೋರು ಮಾತ್ರ. ಯಾಕೆಂದ್ರೆ ಅವ್ರು ಫೋನಲ್ಲಿ ಮಾತಾಡಿದ್ಮೇಲೆ ಹಿಂಗೆ ಒಂದೊಂದ್ಸತಿ ನಾಗರತ್ನ ಹೇಳೋರು, ಮೇಡಮ್ ಹೇಳಿದವ್ರನ್ನೇ ಕರಿಬೇಕು ನಾವು, ಇದರಲ್ಲಿ ಹಂಗೆಲ್ಲ ಹಿಂಗೆ ಅಂದರೆ ಹಂಗೆ ಮಾಡಿದ್ರೆ ಇಷ್ಟ ಆಗಲ್ಲ ಅಂತ. ಆ ರೀತಿ ವ್ಯಕ್ತಿತ್ವ ಉಳ್ಳ ಒಂದು ಸೃಜನಶೀಲ ಕ್ರಿಯಾಶೀಲ ಮನಸ್ಸಿನ ಒಂದು ಮಾತೃ ಹೃದಯ ಅವ್ರ ತಾಯಿ ಆಗದೆ ಇದ್ರೆ ಏನಂತೆ, ನಮ್ಮಂತ ಹಲವಾರು ಮಕ್ಕಳಿಗೆ ತಾಯಿ ಪ್ರೀತಿಯ ಕೊಟ್ಟಂತ ಮುಕ್ತ ಅವ್ರನ್ನ ಕಳ್ಕೊಂಡಿದ್ದೀವಿ. ಹೇಳಿದಾಗ ಅವ್ರ ಕಾದಂಬರಿಗಳಿರುತ್ತೆ, ಕಥೆಗಳಿರುತ್ತೆ, ಪುಸ್ತಕ ತೆಗಿತೀವಿ, ನೆನಪು ಎಲ್ಲ ಇರುತ್ತೆ. ಆದರೆ ಅವ್ರ ಬರವಣಿಗೆ, ಅವ್ರ ಪೆನ್ನಿಗೆ ಕ್ಯಾಪ್ ಹಾಕೋ ಆಗೋಯ್ತಲ್ಲ ಅಂತ ತುಂಬ ಬೇಜಾರು ಅನಿಸುತ್ತೆ. ಆದರೆ ಅವ್ರ ಕಾಲ್ನೋವಿಂದ ನರಳ್ತಾ ಇದ್ದಿದ್ದು ಇಲ್ಲ ನೋಡಿದ್ರೆ ಏನಿಲ್ಲ. ಇನ್ನೂ ದೇವರು ಅವನ ಕೈಯಲ್ಲಿ ಬೇಕಾದಷ್ಟು ವಿಚಾರಗಳು ಇಟ್ಕೊಂಡಿದ್ದಾನೆ, ವಿಷಯಗಳನ್ನ ಇಟ್ಕೊಂಡಿದ್ದಾನೆ. ಅದರಲ್ಲಿ ಇದು ಒಂದು ಅಂತ ಹೇಳಿದ ಅವ್ರಿಗೆ ನಾನು ನನ್ನ ಮನದಾಳದ ಅಶ್ವಂಜಲಿ. ಏನಂದರೆ ಒಂದು ನೆನಪು ಏನಂದರೆ, ನನ್ನ ಸವಿತನ ನೆಕ್ಸ್ಟ್ ವೀಕ್ ಬಾ ಅಂತ ಹೇಳಿದರು. ಅದು ಮೀಟ್ ಆಗಲೇ ಇಲ್ವಲ್ಲ, ಅದು ತುಂಬ ಅದಕ್ಕೆ ಮಾಡಿದೆ. ಆದರೆ ಇದು ನಮ್ರತ್ನ ಮೇಡಮ್ ಅವರ ಪರಿಚಯ, ರತ್ನ ಮೇಡಮ್ ಅವರ ಪರಿಚಯ, ಸವಿತಾ ಮೇಡಮ್ ಅವರ ಪರಿಚಯ, ಇವರೆಲ್ಲರಿಂದಾಗಿ ನನಗೆ ಮುಕ್ತಾ ಮೇಡಮ್ ಅವರ ಆಶೀರ್ವಾದ ಸಿಕ್ತು. ಆ ಮಟ್ಟಿಗೆ ನಾನು ಧನ್ಯ. ಯಾಕೆಂದರೆ ಕೇವಲ 2-3 ವರ್ಷ ಅವರ ಪರಿಚಯ ಆಗಿದ್ದು. ಆ ಅವಧಿಯಲ್ಲಿ ನನಗೂ ಅವರ ಮನೆಯಲ್ಲಿ ನಡೆದ ಸಮಾರಂಭಕ್ಕೆ ಆಹ್ವಾನ ಸಿಕ್ತು.
ಮತ್ತೆ ಒಂದೆರಡು ಸಮಾರಂಭಕ್ಕೆ ಆಹ್ವಾನ ಸಿಕ್ತು. ಸೊ ಈಗ ಹೇಳಿದ್ರು ಮೊಬೈಲಲ್ಲಿ ನೋಡುವುದಕ್ಕಿಂತ ಸೆಲೆಕ್ಟೆಡ್ ಆಹ್ವಾನ ಸಿಕ್ಕಿತ್ತು ಅಂತ ನನಗೆ ಸಿಕ್ಕಿತ್ತು. ಅದರಂತ ಅವರ ಮನಸ್ಸಿಗೆ ನನ್ನ ಬಗ್ಗೆ ಒಳ್ಳೆಯ ಭಾವನೆಗಳು ಸ್ವಲ್ಪ ಮಟ್ಟಿಗೆ ಅದು ಬಂದಿದೆ ಅಂತ ಆ ಖುಷಿ ನನಗೆ ತುಂಬ ಫೀಲ್ ಆಗ್ತದೆ. ಕಳೆದ 2-3 ವರ್ಷದಲ್ಲಿ ನನಗೆ ಆಹ್ವಾನ ಬಂದಿತ್ತು, ಹೆಚ್ಚಿನಕ್ಕೆ ಹೋಗ್ತೀನಿ. ಬಹುಶಃ 2 ಪ್ರೋಗ್ರಾಮ್ ಮಿಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸಂದರ್ಭದಲ್ಲಿ ಪದ್ಮ ಮೇಡಮ್ ಹೇಳಿದಂಗೆ ಸದನ ಇದೇ ರೀತಿ ಒಂದು ಸೀರೆಯನ್ನು ನನಗೂ ಆಶೀರ್ವಾದ ಪೂರ್ವಕವಾಗಿ ಕೊಟ್ಟಿದ್ದಾರೆ ಸನ್ಮಾನ ಮಾಡಿ. ಆ ಸೀರೆ ಎಲ್ಲ ಸೀರೆಗಳಿಗಿಂತ ಇದಕ್ಕೊಂದು ತೂಕ ಬೇರೆನೆ. ಇವರು ಒಂದ್ಸಲ ನಾವು ಹೇಳಿದ್ರು ಕಾದಂಬರಿ ಪ್ರಕಾರನ ಹಾಕ್ಬೋದಲ್ಲ ಮುಕ್ತಮೆ ಅಂತ. ಅಯ್ಯೋ ಅವರು ಕೊಡೋದು ಹೆಚ್ಚ ನಾವು ಹಾಕೋದು ಹೆಚ್ಚ, ಖಂಡಿತವಾಗಿ ಹಾಕೋಣ ಅಂತೇಳಿ ಹಾಗೆ ಹಾಕಿದ್ವಿ. ಅವರು ಅದನ್ನು ಸಂತೋಷದಿಂದ ಓದ್ತಾ ಇದ್ದಾರೆ. ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ ಲಿಂಕನ್ನು. ಲಿಂಕ್ ಸುರಮನೆ ವೆಬ್ಸೈಟ್ಗೆ ಹೋಗಿ ನೋಡೋದು ಒಂದು ವಿಧ, ವಾಟ್ಸಪ್ ಗ್ರೂಪಲ್ಲಿ ಇರುವವರು ನೋಡ್ಕೋಬೋದು, ಯಾರು ಬೇಕಿದ್ರೂ ಓದ್ಬೋದು. ಬಟ್ ಅದೊಂದು ಆಪ್ಷನ್ ಇದೆ, ಯಾಕಂದರೆ ಕೆಲವರು ನಮಗೆ ಸೈಟಿಗೆ ಹೋಗಿ ನೋಡೋಕ್ಕಾಗಲ್ಲ ಅಂತ ಗ್ರೂಪಲ್ಲಿ ಸೇರಿ ನೋಡ್ಬೋದು. ಅವರು ನೋಡ್ತಾ ಇದ್ರು, ಯಾಕಂದರೆ ನಾನು ಹಾಕಿ ಸ್ವಲ್ಪ ಹೊತ್ತಲ್ಲಿ ಯಾರೋ ಪ್ರತಿಕ್ರಿಯೆ ಕೊಟ್ಟರೆ ಆ ಪ್ರತಿಕ್ರಿಯೆಗೆ ಒಂದು ಕೃತಜ್ಞತೆ ಅನ್ನೋರು. ಇದೆಲ್ಲ ನೋಡಿ ಒಂದು ಪರಸ್ಪರ ಚಿಕ್ಕದೇ ಆದರೂ ಒಂದು ಓದುಗ ಬರಹಗಾರರನ್ನು ಒಟ್ಟಾಗಿ ಸೇರಿಸುವ ಒಂದು ಸಣ್ಣ ಪ್ರಯತ್ನ. ಅದರಲ್ಲಿ ನಾನು ಯಶಸ್ವಿಯಾಗಿದ್ದೀನೋ ಬಿಟ್ಟಿದ್ದೀನೋ ಅನ್ನೋದು ಮುಕ್ತ ಮೇಡಮ್ ಅವರು ಗಮನಿಸಿದ್ದಾರೆ ಅನ್ನೋದೇ ನನಗೆ ಫೆದರ್ ಇನ್ ದ ಕ್ಯಾಪ್. ಅಷ್ಟು ದೊಡ್ಡ ಸಾಹಿತಿ ಲೇಖನ ಚಿಕ್ಕ ಪುಟ್ಟ ಕಥೆಗಳನ್ನು ಕೊಟ್ಟಿದ್ದಾರೆ. ಫಸ್ಟಿಗೆ ತಾಯಿ ಅಂತ ಒಂದು ಕಾದಂಬರಿ, ಆಮೇಲೆ ಇನ್ನೊಂದು ಕಾದಂಬರಿ ಬಂತು. ಕೊನೆಗೆ ಅದರ ಮುಗಿದ ಮೇಲೆ ನೀಡ್ದು ಕಳಿಸ್ಬೋದು. ಚಿಕ್ಕ ಕಥೆ ಬರಲ್ಲ, ದೊಡ್ಡದೇ ಹಾಕ್ತೀರಾ ಅನ್ನಲ್ಲ, ಖಂಡಿತ ಹಾಕ್ತೀನಿ ಅಂತೇಳಿ ಅದನ್ನು ಆಮೇಲೆ ಭಾಗ 1 ಭಾಗ 2 ಅಂತ ಮಾಡಿ ಹಾಕಿದೆ. ಯಾಕೆಂದರೆ ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಓದುವಾಗ ಅಥವಾ ಮೊಬೈಲಲ್ಲಿ ಓದುವಾಗ ತುಂಬ ಉದ್ದ ಇದ್ದರೆ ಅದು ಮೊನೋಟನಸ್ ಅನಿಸುತ್ತೆ ಕಣ್ಣಿಗೆ. ಸೊ ಓದೋರು ಬಿಟ್ಬಿಡ್ತಾರೆ. ಅದಕ್ಕೆ ಅದನ್ನು ಭಾಗ ಮಾಡಿ ಮ್ಯಾಕ್ಸಿಮಮ್ 800ರಿಂದ 1000 ಪದಗಳವರೆಗೂ ಒಂದು ಭಾಗ ಮಾಡಿ ಹಾಕ್ತಾಯಿದ್ದೆ. ಅದನ್ನೇ ಅದೇ ಅನ್ಫಾರ್ಚುನೇಟ್ ಅದು ಮೇಡಮ್ ಹೇಳಿದರು. ವಿಚ್ಛೇದನೆ ಅನ್ನೋ ಕಥೆನ 3 ಭಾಗದಲ್ಲಿ ಹಾಕಿದ್ದೆ. 2 ಭಾಗದವರೆಗೆ ಅವರು ಇದ್ದರು. 3ನೇ ಭಾಗ ಪ್ರಕಟ ಆಗೋಷ್ಟರಲ್ಲಿ ಅವರು ದೈವಾಧೀನರಾದರು. ಅದು ನಮ್ಮದು ಗುರುವಾರ ಇದ್ದ ಕಾರಣ ಆಗಲಿಲ್ಲ. ಒಟ್ಟಿಗೆ ಹಾಕಿದರೆ ಅದು ಫುಲ್ ಬಂದಿದ್ದು. ಸೊ ನಾನು ಒಂದು ರೀತಿಯಲ್ಲಿ ಅವರ ಆಶೀರ್ವಾದ ಪಡೆದ ಅದೃಷ್ಟವಂತೆ ಅಂತ ಹೇಳಬಹುದು. ನಾನು 2 ನಿಮಿಷ ಮಾತಾಡ್ತೇನೆ. ನಾನು ಕುರಿತಿರುವ ಕಾರ್ಯನ ನನ್ನ ಸೋದರಿಗೆ ನನ್ನ ಗೌರವಪೂರ್ವಕರನ್ನು ತಿಳಿಸ್ತಾನೆ. ಇವತ್ತು CM ಮುಕ್ತಾ ಮೇಡಮ್ಗೆ ನಿಮ್ಮ ಶ್ರದ್ಧಾಂಜಲಿ ಬಹಳ ಮೆಚ್ಚುಗೆಗೆ ಅನುವಾದಿತು. ನನಗೆ ಭಯ ಆಯಿತು, ಯಾಕೆಂದರೆ ಎಲ್ಲ ಸಾಹಿತ್ಯದ ಹಿನ್ನೆಲೆಯಲ್ಲೇ ಇರೋವಂಥವ್ರು, ನಾನು ಟೀಚಿಂಗ್ ಲೈನಲ್ಲಿ ಇರೋವಂಥವ್ರು, ಮಾಸ್ತಿ ಬಗ್ಗೆ ನಾನು ವಿದೌಟ್ ಪ್ರಿಪ್ರೇಷನ್ನು ನಾನು ಮಾತಾಡೋದಷ್ಟು ಸುಲಭ ಅಲ್ಲ. ಆ ಕಾರಣ ನಾನು ಒಂದೇ ಸಲಕ್ಕೆ ಮೇಡಮ್ ಏನು ತಿಳ್ಕೊಬೇಡಿ, ಕೋಲ್ಡ್ ಇಲ್ಲ ನನಗೆ ಅದರ ಬಗ್ಗೆ ಏನಿದೆ. ಮನೆಗೆ ಬಂದ ಮೇಲೆ ನನಗೆ ತುಂಬ ನೋವಾಗ್ತಿತ್ತು. ಇದು ಭಾಳ ಆಂಗಾಡಿ ಮಾತಾಡೋದ, ನಾನು ಮಾತಾಡೋಕ್ಕಾಗಲ್ಲ. ಇನ್ನೊಂದು ಸಲ ಕರೆದೆ ಹೋಗಬೇಕು ಅಂತ ನನ್ನ ಮನಸ್ಸು. ಆದರೆ ಹಾಗೆಯೇ ಇದೆಯಾ ನಾಗಸ್ವಾಮಿಯವರ ವಿಶ್ವಾಸದ ಕರೆ, ಸಂತ ಮೇಡಮ್ ಅವರ ವಿಶ್ವಾಸದ ಕರೆ ಏನು ಮಾಡಿತು, ಮುಕ್ತಾರ ಮನೆಗೆ ಹೋಗೋ ಒಂದು ಆಸೆ. ಅಲ್ಲಿಗೆ ಹೋದಾಗ ಮೊದಲ ಭೇಟಿ ಏನಂದ್ರೆ, ಮೊದಲ ಭೇಟಿ ಮುಕ್ತಾಗ ಆಗಲೂ ಸಾಹಿತ್ಯನೂ ಓದ್ತಾ ಇದೆ. ಅಲ್ಲಲ್ಲಿ ನಿಮ್ಮ ಹಾಗೆ ದೀರ್ಘವಾಗಿ ಓದಿಲ್ಲ. ಅಲ್ಲಲ್ಲಿ ಸ್ತ್ರೀ ಕೇಂದ್ರಿತ ನೆಲೆಯ ವಿಚಾರವಾಗಿ ಇದ್ದಾರೆ ಇವರು, ಕುಟುಂಬದ ಸಮಸ್ಯೆಗಳನ್ನು ಇವರು ಬಿಡಿಸ್ತಾರೆ ನಮ್ಮ ಕಥೆಗಳಲ್ಲಿ ಅನ್ನೋದು ನಾನು ತಿಳ್ಕೊಂಡಿದ್ದೆ. ಆಮೇಲೆ ಅಲ್ಲಿ ಹೋದಾಗ ಅವ್ರನ್ನ ನೋಡಿದ ತಕ್ಷಣ ವೃತ್ತಿಯಲ್ಲಿ ಟೀಚರಾಗಿ, ಪ್ರವೃತ್ತಿಯಲ್ಲಿ ಲೇಖಕಿಯಾಗಿ, ಜೀವನದಲ್ಲಿ ಈ ಸ್ಥಿತಿಯನ್ನು ಇವರು ಮನೆಯೊಳಗೆ ಸಾಹಿತ್ಯ ಸಂವೇದನೆ ಅಡಿಯಲ್ಲಿ ಬದುಕನ್ನು ಜೀವಂತವಾಗಿ ಇಟ್ಕೊಂಡಿದ್ದಾರಲ್ಲ ಇವರು ಅಂತ ನನಗೆ ಬೆರಗಾಯಿತು. ಆಗಲೇ ನನ್ನ ಮನಸ್ಸಿನೊಳಗೆ ಒಂದು ಝಳಕ್ ಅಂತ ಅನ್ನಿಸ್ತು. ಬದುಕಿದ್ರೆ ಹೀಗೂ ಬದುಕಬೇಕು. ಯಾಕಂದರೆ ಹೆಣ್ಮಕ್ಳ ಬದುಕು ಬರೀ ಕುಟುಂಬ ಬದುಕು ಮಾತ್ರ ಅಲ್ಲ, ಗಂಡ ಹೆಂಡತಿ ಮಕ್ಕಳು ಹೀಗೆ ಇದರ ನೆಲೆಯಲ್ಲೇ ಬದುಕನ್ನು ಕಟ್ಕೊಳ್ಳುವಂತಹ ನಾವೆಲ್ಲರೂ ಮಹಿಳೆಯರು. ಇದರಿಂದ ಆಚೆಗೂ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಮುಕ್ತಾ ಮೇಡಮ್ ನೋಡಿದಾಗ ನನಗೆ ಗೊತ್ತಾಯಿತು. ಈಗಲೂ ಇವರು ಸಾಹಿತ್ಯದ ಚಟುವಟಿಕೆಯಲ್ಲಿ ಈ ಥರದ ಒಂದು ಸಮಾರಂಭ ಮಾಡ್ತಾರೆ ಅಂತ ಖುಷಿಯಾಯಿತು. ಅದು ಕನ್ನಡ ಅಂದು ಎಂದು ಅನ್ನೋ ವಿಚಾರದಲ್ಲಿ ಮಾತಾಡಿ ಅಂತ ನಾಗರತ್ನ ಅವರು ನನಗೆ ತುಂಬ ಸಲಹೆ ಸಹಕಾರಗಳನ್ನು ಕೊಟ್ಟರು. ಆ ನೆಲೆಯಲ್ಲಿ ಅವ್ರ ಮನೆಗೆ ಹೋಗ್ತಿದ್ದೀನಿ,
ಮತ್ತು ಲೇಖಕಿ, ಕನ್ನಡದ ಬಗ್ಗೆ ಬಹಳ ತಿಳುವಳಿಕೆ ಇರ್ತಾರೆ ಅಂತ ನಾನು ಉಡಾಫೆ ಮಾಡಿದೆ. ಒಂದಷ್ಟು ಆಂಧ್ರ ಹೇಗಿತ್ತು, ಹಿಂದೆ ಹೇಗಿತ್ತು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಹೋದಾಗ ಅಲ್ಲಿ ಕೂತ ಆಡಿಯನ್ಸ್ ನೋಡಿದ ತಕ್ಷಣ ಇವರು ಶ್ರೀಮತಿ ಪದ್ಮಾ ಮೇಡಮ್ ಬಂದಿದ್ದರು. ಎಲ್ಲನೂ ನೋಡಿದಾಗ ಎಲ್ಲ ಲೇಖಕಿಯರ ಬಳಗ. ಇವ್ರ ಮುಂದೆ ನಾನು ಏನು ಕನ್ನಡ ಭಾಷೆ ಬಗ್ಗೆ ಮಾತಾಡಲಿ ಅಂತ ಯೋಚನೆ ಮಾಡಿದೆ. ಮೊದಲೇ ನಾನು ಅಂದ್ಕೊಂಡಿದ್ದೆ, ನಾವೆಲ್ಲರೂ 50-60 ದಾಟಿರೋದು, ಈಗಾಗಲೇ ಎಲ್ಲ ಗೊತ್ತಿರುತ್ತೆ ವಿಚಾರಗಳು, ಅಂದಿನ ವಿಚಾರ. ಇಂದಿನ ವಿಚಾರ ಒಂದು ಸ್ವಲ್ಪ ವಿವರಿಸ್ಬಿಟ್ರೆ ಸಾಕು ಅನಿಸುತ್ತೆ. ಒಂಚೂರು ಅಂದನ್ನು ನೆನೆಸ್ಕೊಳ್ಳೋದೇ ಚಂದ ಏನು ನಮ್ಮಂಥವರಿಗೆ ಅಂದ್ಬಿಟ್ಟು ನಾನು ಕನ್ನಡದ ನೆಲೆಯಲ್ಲಿರುವಂಥ ಎಲ್ಲ ಕವಿಗಳ ಪದ್ಯಗಳ ತುಣುಕುಗಳನ್ನು, ಪದವಿಗಳು ರಾಗವಾಗಿ ಹಾಡಿಬಿಟ್ಟೆ. ಮೇಡಮ್ಗೂ ನೆನಪಿದೆಯೋ ಏನೋ, ಎಲ್ಲ ರಾಗವಾಗಿ ಹಾಡ್ತಾ ಬಂದೆ. ಒಂದೊಂದೇ 2 ಲೈನ್ದು ಹೇಳಿದೆ. ಮೇಡಮ್ ಕೂತಿದ್ರು, ಅವರು ನೋಡ್ತಾ ಇದ್ದೆ, ಆಸ್ವಾದ ಮಾಡ್ತಾ ಇದ್ರು. ಆಮೇಲೆ ಇಂದಿನ ಪರಿಸ್ಥಿತಿ ಕನ್ನಡದ ಏನಾಗಿದೆ ಎನ್ನುವುದನ್ನು ನಾನು ಹೇಳಿ ಮುಕ್ತಾಯ ಮಾಡಿದೆ. ಅವರು ಕೂತ್ಕೊಂಡು ಕೇಳಿದ ರೀತಿ, ಅವರು ಕಾಲನ್ನು ಇಟ್ಕೊಂಡು, ಕೋಲನ್ನು ಇಟ್ಕೊಂಡು ಕೂತ್ಕೊಂಡು ಅವರು ಆಸ್ವಾದಿಸ್ತಿದ್ದ ರೀತಿ ಮಾತ್ರ ನನ್ನ ಕಣ್ಣಲ್ಲಿ ಇವತ್ತಿಗೂ ಇದೆ. ಹೆಣ್ಣು ಮಕ್ಕಳಲ್ಲಿ ಈ ಶಕ್ತಿ ಹೇಗಿರುತ್ತೆ ಅನ್ನೋದನ್ನು ನಾನು ಕಂಡುಹಿಡ್ಕೊಂಡೆ. ನೋಡಿ, ಬದುಕಲ್ಲಿ ನಮಗೆ ಏನೇನಾಗುತ್ತೋ ಹೇಳೋಕ್ಕಾಗಲ್ಲ. ಆದರೆ ಬದುಕು ನಮ್ಗೆ ಅನ್ಯಾಯ ಮಾಡಿಕೊಂಡು ಅವ್ರು ಬರುತ್ತಿಲ್ಲ, ಬದುಕು ನಮಗೆ ಶಾಪ ಕೊಟ್ಟು ಅಂತ ಅವ್ರು ಕೊಡುತ್ತಿಲ್ಲ. ಅದೇ ಬದುಕಿನಲ್ಲಿ ಸಂತಸ ಯಾವುದು, ಸಮಾಧಾನ ಯಾವುದು ಅನ್ನೋದನ್ನು ಅವರು ಕಂಡುಹಿಡ್ಕೊಂಡ್ರಲ್ಲ. ತಾವು ಬೆಳೆಯೋದ್ರ ಜೊತೆಗೆ ಇತರರನ್ನೂ ಬೆಳೆಸುವಂಥ ಕೈಂಕರ್ಯದಲ್ಲಿ ತೊಡಗಿದ್ರಲ್ಲ, ಆ ಜವಾಬ್ದಾರಿ ಹೆಣ್ಣಿನ ಹೃದಯಕ್ಕಿರುತ್ತೆ. ಯಾವತ್ತೂ ಅಷ್ಟೇ ಹೆಣ್ಣು ಹಿಂಸಾ ಮನೋಭಾವಗಳಲ್ಲ, ಯುದ್ಧ ಪ್ರವೃತ್ತಿಗಳು ಅಲ್ಲ. ಅವಳಲ್ಲಿರೋದು ಏನು, ತಾಯ್ತನ ಇರ್ತದಲ್ಲ, ಆ ತಾಯ್ತನ ಅವರು ಹಂಚ್ತಾ ಇದ್ರು ಎಲ್ಲರಿಗೂ ಅನ್ನೋದು ನಿಮ್ಮೆಲ್ಲರ ಕಣ್ಣೀರು, ನಿಮ್ಮ ಹೃದಯಪೂರ್ವಕವಾದಂಥ ಮಾತುಗಳು ನನ್ನ ಮನಸ್ಸನ್ನು ತಟ್ಟಿತು. ಇವತ್ತು ಪೇಪರ್ ಓದಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ತಕ್ಷಣ CN ಮುಖ ನೆನಪಾದರು. ಭಾಷಾ ಮೇಡಮ್ ಅನ್ನೋರು ಭಾಷಾ ಟೀಚರ್ ಆಗಿದ್ರು. ಇಂಗ್ಲೀಷ್ ಭಾಷಾ ಟೀಚರು. ಆ ಭಾಷೆಯ ತಿಳುವಳಿಕೆ ಎಷ್ಟು ಮುಖ್ಯ ಅನ್ನೋದನ್ನ ಅವ್ರು ತಿಳ್ಕೊಂಡಿದ್ರು. ಅವರು ಸುಮ್ಮನೆ ರೋಗಾಭಿರಾಮ ನನ್ನ ಜೊತೆ ಮಾತಾಡದೆ ಅರ್ಥ ಆಗೋಯ್ತು. ಓಹೋ, ಇವರು ಸಾಮಾನ್ಯ ಮೇಡಮ್ ಅಲ್ಲ, ಇವರು ಬಹಳ ತೀಕ್ಷ್ಣವಾಗಿ ಯೋಚನೆ ಮಾಡಿ ವಿದ್ಯಾರ್ಥಿಗಳಿಗೆ ಭಾಷೆಯನ್ನು ಮುಟ್ಟಿಸೋ ವಿಧಾನದ ಬಗ್ಗೆ ಎಲ್ಲ ಪ್ರಯೋಗಾತ್ಮಕವಾಗಿ ಯೋಚನೆ ಮಾಡುವಂಥ ಮಹಿಳೆ ಅಂತ ನಾನು ಅವತ್ತೇ ತಿಳ್ಕೊಂಡೆ. ಆ ಕಾರಣ ಭಾಷಾ ತಿಳುವಳಿಕೆ ಯಾರಿಗೆ ಚೆನ್ನಾಗಿರುತ್ತೋ ಅವರಿಗೆ ವಿಚಾರ ಶ್ರೀಮಂತಿಕೆ ಖಂಡಿತ ಇರುತ್ತೆ. ಆ ಭಾಷೆ ಅನ್ನೋದೇ ಏನು ಮಾಡುತ್ತೆ, ಮನುಷ್ಯನ ಹೃದಯಕ್ಕೆ ವಿಚಾರವನ್ನು ಮುಟ್ಟಿಸುತ್ತೆ. ವಿಚಾರ ಎಲ್ಲಿಂದ ಬರ್ತದೆ? ನಮ್ಮ ಜೀವನದ ಅನುಭವಗಳಿಂದ ನಾವು ಆಲೋಚನೆ ಮಾಡೋ ವಿಧಾನವನ್ನು ನಾವು ಬದುಕಬಹುದು ಅನಿಸುತ್ತೆ. ಹಾಗಾಗಿ ಶಿಕ್ಷಕ ತರಗತಿಯಲ್ಲಿ ತನ್ನ ಒಳಗೂ ಮತ್ತು ಹೊರಗೂ ಎರಡರಲ್ಲೂ ಅವನು ಸ್ಪಂದಿಸಿದಾಗ ಮಾತ್ರ ಒಂದೊಂದು ಪೀಳಿಗೆಯನ್ನು ಬೆಳೆಸೋ ಸಾಮರ್ಥ್ಯ ಶಿಕ್ಷಕನಿಗೆ ಇರುತ್ತೆ ಅನ್ನೋದು ನಮಗೆಲ್ಲರಿಗೂ ಅರಿವಿಗೆ ಬಂದಿರುವಂತಹ ಒಂದು ವಿಚಾರ ಅಂತ ಹೇಳ್ತೀನಿ. ಅದರ ನೆಲೆಯಲ್ಲಿ ಮಾತು ಅನ್ನೋದು ಏನಾಗಬೇಕು ಅಂದರೆ ಅದು ಭರವಸೆಯ ಬೆಳಕನ್ನು ಕೊಡಬೇಕು. ನುಡಿದರೆ ಹುಟ್ಟಿನ ಹಾರದಂತಲೂ ಇರಬೇಕು, ಜ್ಯೋತಿರ್ಲಿಂಗದ ಬೆಳಕನ್ನೂ ಕೊಡಬೇಕು. ಅಂತಹ ಭಾಷಾ ಅಧ್ಯಾಪಕಿ ಮುಕ್ತ ಅಂತ ನಾನು ಭಾವಿಸಿದ್ದೀನಿ. ಆ ನೈತಿಕ ಚಹರೆಯೂ ಅವರಲ್ಲಿತ್ತು. ಸಾಮಾನ್ಯ ನಾವು ಹೆಣ್ಮಕ್ಳು ಬಹಳ ಬೇಗ ಚಲಿಸ್ಬಿಡ್ತೀವಿ. ಆದರೆ ಅವರು ಅಂತ ಹೊತ್ತನ್ನು ಆ ಗಟ್ಟಿತನದಿಂದ ತಮ್ಮ ಮನೆ ಒಳಗೆ ಈ ಕಾರ್ಯಕ್ರಮಗಳನ್ನು ಸಾಹಿತ್ಯಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡು ತಾವು ಸಂತೋಷಪಟ್ಟು ಇತರರಿಗೂ ಸಂತೋಷ ಕೊಡ್ತಿದ್ದಂಥ ಪ್ರೀತಿ ಮಾತ್ರ ನನಗೆ ಬಹಳ ತುಂಬ ಸಂತೋಷವಾಯಿತು. ಅವ್ರ ಬಗ್ಗೆ ನನ್ನ ಹೃದಯದಲ್ಲಿ ತುಂಬ ಕೃತಜ್ಞತೆಯನ್ನು ಇಟ್ಕೊಂಡಿದ್ದೀನಿ. ಅವರ ವಿಶ್ವಾಸದ ಸವಿಯನ್ನು ನಾನು ಅನುಭವಿಸಿದ್ದೀನಿ. ಒಂದೇ ಭೇಟಿಯಲ್ಲಿ ಅತಿಥಿಯಾಗಿ ಹೋದೆ. ಆದರೆ ಮೊದಲಿಂದ ಅವರು ನೆನಪಲ್ಲಿದ್ದರು, ನೋಡಿರಲಿಲ್ಲ. ಒಂದೇ ಭೇಟಿಯಲ್ಲಿ ಅವರನ್ನು ನೋಡೋ ಅವಕಾಶವನ್ನು ಇಬ್ಬರು ಕೂಡ ಒದಗಿಸಿಕೊಟ್ಟು ಆ ದಾಳಿಗಳಿಗೆ ಕೃತಜ್ಞತೆಯನ್ನು ಸೂಚಿಸ್ತಾ ಒಟ್ಟಾರೆ ಅವರನ್ನು ನೆನೆಸ್ಕೊಳ್ಳುವಂಥ ಈ ಶ್ರದ್ಧಾಂಜಲಿ ನಾನು 2 ಮಾತು ಸಮರ್ಪಿಸಬೇಕಾದ್ದು ನನ್ನ ಕರ್ತವ್ಯ ಅಂತ ಭಾವಿಸಿ ಬಂದೆ. ಹಾಗಾಗಿ ಅವಕಾಶ ಕೊಟ್ಟಿದ್ದಾಗ ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ನನಗೆ ಅವರ ಪರಿಚಯ ತೀರಾ ಇತ್ತೀಚೆಗೆ 2-3 ವರ್ಷದಿಂದ ಮಾತ್ರ. ಒಂದು ಫೇಸ್ಬುಕ್ ಪುಸ್ತಕ ಅವಲೋಕನ ಗ್ರೂಪಲ್ಲಿ ಅವರು ಕಳೆದು ಹೋದವರು ಕಾದಂಬರಿಯಲ್ಲಿ ವಿಮರ್ಶೆ ಹಾಕಿದ್ದೆ. ಅವರಿಂದ ನನ್ನ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿದ್ರು. ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದೀರಾ. ಒಂದು ಮಾತು ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ನಾನು ಏನು ಬರೆದಿದ್ದೆ ಅಂದರೆ, ವಿಚ್ಛೇದನ ಆದಮೇಲೆ ಚಿಕ್ಕ ಮಗು ಇರೋಳು 2ನೇ ಮದುವೆ ಆಗ್ತಾರೆ. ಅದು ಆ ಮಗುಗೆ ಸರಿ ಹೋಗದೆ ತುಂಬ ಸಮಸ್ಯೆಗಳಾಗುವಂಥ ಕತೆ. ಆವಾಗ ನಾನು ಅದೇ ಪರಿಸ್ಥಿತಿಯಲ್ಲಿರೋ ನನ್ನ ಫ್ರೆಂಡ್ ಒಬ್ಬಳು ಆ ಮಗುವನ್ನು ಕೌನ್ಸಿಲ್ಗೆ ಕರ್ಕೊಂಡು ಹೋಗಿ ಕೌನ್ಸಿಲಲ್ಲಿ ಅದನ್ನು
ಎರಡನೇ ಮದುವೆಗೆ ತಯಾರು ಮಾಡಿ ಈಗ ತುಂಬ ಖುಷಿಯಾಗಿದ್ದಾರೆ ಅನ್ನೋ ವಾಕ್ಯನ ಪ್ರಯೋಗಿಸಿದೆ. ಹೌದು, ಅದು ತುಂಬ ಇಷ್ಟ ಆಯಿತು ನನಗೆ. ಆ ಆ್ಯಂಗಲಿಂದಲೂ ಯೋಚನೆ ಮಾಡ್ಬೋದಿತ್ತು. ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದೀರಾ ಅಂತ ಹೇಳಿದರು. ನಾನು ಮುಕ್ತ ಮಾತಾಡೋದು ಅಂದ ತಕ್ಷಣ ನನಗೆ ಯಾರು ಅಂತ ಗೊತ್ತಾಗಲೇ ಇಲ್ಲ ಕರೆಕ್ಟಾಗಿ ಫೋನಲ್ಲಿ. ಆಮೇಲೆ CM ಮುಕ್ತ ಅಂತ ಲೇಖನ ಮೇಡಮ್ ಮತ್ತು ಅಲ್ಲೇ ನಾನು ಫೋನ್ ಇಟ್ಕೊಂಡೆ ಕೈ ಮುಗ್ದಿದ್ದೆ ಅಂತಲೂ. ಚಿಕ್ಕಂದಿಂದ ಅವ್ರ ಪುಸ್ತಕಗಳನ್ನ ಓದ್ಕೊಂಡು ಬಂದವರು ಅವ್ರು ಮೈಸೂರಲ್ಲೇ ಇದ್ದಾರೆ ಅಂದರು. ನನಗೆ ಸಂಕೋಚದ ಪ್ರವೃತ್ತಿ ಹೋಗಿ ಮಾತನಾಡಿಸ್ಲಿಕ್ಕೆ ಎಂದಿಗೂ ಆಗಿರಲಿಲ್ಲ. ಅವರೇ ಫೋನ್ ಮಾಡಿದಾಗ ಹುಡುಕ್ತಿದ್ದ ಬಡ್ಡಿ ಕಾಲಿಗೆ ತೊಳೆದಿತ್ತು ಅನ್ನೋಷ್ಟು ಖುಷಿಯಾಯಿತು. ಅದಾದ ನಂತರ ಅವ್ರ ಮನೆ ಎಲ್ಲ ಸಮಾರಂಭಗಳಿಗೂ ಕರೀತಾ ಇದ್ರು. ಒಮ್ಮೆ ಬೇಂದ್ರೆ ಅವರ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಕರೆದು ಇವರೆಲ್ಲ ನನಗೆ ಒಂದು ಸೀರೆಯನ್ನು ಸಹ ಉಡುಗೊರೆಯಾಗಿ ಕೊಟ್ಟಿದ್ರು. ಮತ್ತು ಅವರು ಅದಕ್ಕಂತ ತಯಾರಾಗಿದ್ದು ಆ ಬೇಂದ್ರೆ ಸಾಹಿತ್ಯ ಪರಿಷತ್ನವರು ಈ ಲೇಖನ ನಾವು ಮುಂದಿನ ಪ್ರಕಟಣೆಗೆ ತಗೊಳ್ತೀವಿ ಅಂತ ಹೇಳಿನೂ ತಗೊಂಡಿದ್ದಾರೆ. ಅದು ಸಾಧ್ಯ ಆಗಿದ್ದು ಮುಕ್ತ ಮೇಡಮ್ ಅವರ ಆಶೀರ್ವಾದದಿಂದನೇ ಅಂತ ಅನ್ಕೊತೀನಿ. ಈಗ ಕಡೆಯ ಫಂಕ್ಷನ್ಗೂ ಬನ್ನಿ ಅಂತ ಹೇಳಿ ಮೆಸೇಜ್ ಹಾಕಿದ್ರು. ಆದರೆ ಅವತ್ತೇ ಅಂದು ನನಗೆ ನಿವೃತ್ತಿ ಇದ್ದಿದ್ದರಿಂದ ರಜಾ ಹಾಕಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹೋಗದೆ ತುಂಬ ಮಿಸ್ ಮಾಡಿಕೊಂಡೆ. ನಿವೃತ್ತಿ ಆದಮೇಲೆ ಒಂದಿನ ನಿಧಾನವಾಗಿ ಹೋಗಬೇಕು ಅಂದ್ಕೊಂಡೆ. ನಾನು ಹೋಗೋಷ್ಟೊಳಗಡೆ ನಿಧಾನ ಆಯಿತು. ಅದು ನನಗೆ ಈಗೊಂದು ಪಾಠ ಕಲಿಸಿದೆ. ಯಾವುದೇ ಆಗಲಿ ಏನೇ ಆಗಲಿ ಅಂದ್ಕೊಂಡ ತಕ್ಷಣ ಮಾಡಿಬಿಡ್ಬೇಕು, ಯಾವುದೇ ಮುಂದೂಡಬಾರ್ದು ಅನ್ನೋಂಥ ಪಾಠ ಕಲಿಸ್ಕೊಂಡೆ. ಮೇಡಮ್ ಅವರು ಅವ್ರ ಕೃತಿಗಳಿಂದ ಖಂಡಿತ ಅಮರರಾಗಿರ್ತಾರೆ. ಆದರೆ ನಮಗೆ ಅವರ ಸಾನ್ನಿಧ್ಯ ತಪ್ಪೋಯ್ತು. ಅದೇ ಒಂದು ದೊಡ್ಡ ಕೊರತೆ. ಅವ್ರು ಹೇಳಿದ್ರು ಸಾವು ಕೂಡ ಒಂದು ಕೃಪೆ, ಅದನ್ನ ಸತ್ತೋದು ಅಂತ ಅಂದ್ಬಿಟ್ಟು ದುಃಖಿಸ್ಬಾರ್ದು, ಬೇಜಾರಾಗುತ್ತೆ, ಅದೇ ದುಃಖ ಪಡಬಾರ್ದು, ಅದು ಒಂದು ಕೃಪೆನೇ, ದೈವ ಕೃಪೆ ಅಂತ ಅಂದ್ಬಿಟ್ಟು ನನಗೂ ಅನ್ನಿಸ್ತು. ಆಮೇಲೆ ಇನ್ನೂ ಒಂದು ಮೆಸೇಜ್ ಬಂತು, ವಯಸ್ಸಾದ್ಮೇಲೆ ಬದುಕೋದು ತುಂಬ ಕಷ್ಟ ಅಂತ. ಹೌದಲ್ವಾ ಅಂತನೂ ಅನ್ನಿಸ್ತು ನನಗೆ. ಅದೆಲ್ಲ ನಿಜ ಅನ್ನಿಸ್ತು. ಮುಕ್ತ ಮೇಡಮ್ ವಿಷಯದಲ್ಲಿ ಒಂದು ಬೇಜಾರು ಅನಿಸಿದ್ದೇನು ಅಂತಂದರೆ, ಅವ್ರು ಪೂರ್ತಿ ಒಂದು ಸರಿಸುಮಾರು 15-20 ವರ್ಷ ಅವರು ಅನಾರೋಗ್ಯದಿಂದನೇ ಬಳಲಿದ್ರು ಅಂತ ಅನಿಸುತ್ತೆ. ಅವರು ಅನಾರೋಗ್ಯ ಅಂತ ಅನ್ನೋದು ಇಲ್ಲದೆ ಹೋಗಿದ್ದಿದ್ರೆ ಇನ್ನೂ ಎಷ್ಟು ಅವರು ಅಚೀವ್ ಮಾಡ್ತಾ ಇದ್ರು ಅಂತ ನನಗೆ ತುಂಬ ಸಾರಿ ಯೋಚನೆ ಮಾಡ್ತೀನಿ. ಅವ್ರದ್ದು ಈಗ ಇತ್ತೀಚೆಗೆ ಈಗಲೂ ಕೂಡ ಕರ್ಮವೀರದಲ್ಲಿ ಬರ್ತಾ ಇದೆ, ತುಷಾರದಲ್ಲ ಏನೋ ಬರ್ತಾ ಇದೆ, ಸುಧಾರದಲ್ಲೂ ಕೂಡ ಧಾರಾವಾಹಿಗಳು ಬರ್ತಾನೆ ಇದ್ದಾವೆ ಈಗಲೂ ಕೂಡ. ಆಮೇಲೆ ಸಣ್ಣ ಕಥೆಗಳು ಬರ್ತಾ ಇದೆ, ಮಯೂರದ ಸಣ್ಣ ಕಥೆ ಬರ್ತಾ ಇದೆ, ತುಷಾರದಲ್ಲೂ ಬಂದಿತ್ತು, ಹೋದ ತಿಂಗಳೆಲ್ಲ ಬಂದಿತ್ತು, ನಾನು ಓದ್ತಾ ಇದ್ದೆ. ಇನ್ನೊಂದು ಈಗ ಅಂಕಿತಾ ಟಾಪ್ನಲ್ಲಿ ಅವ್ರದ್ದು ದೋಣಿ ಸಾಗಲ್ಲಿ 6ನೇ ಸ್ಥಾನದಲ್ಲೂ 5ನೇ ಸ್ಥಾನದಲ್ಲೂ ಇದೆ ಅವ್ರದ್ದು ದೋಣಿ ಸಾಗಲಿ ಕಾಗದಲ್ಲಿ. ಈ ರೀತಿ ಒಂಥರ ಜನಪ್ರಿಯ ಲೇಖಕಿ, ಪ್ರಸಿದ್ಧ ಲೇಖಕಿ ಕೂಡ ಆಗಿದ್ರು. ನಮ್ಮ ಮಹಿಳೆಯರ ಏನು ತೊಂದರೆಗಳು ಏನಿದೆಯೋ, ಸಂಕಟಗಳು ಏನಿದೆಯೋ ಅದನ್ನ ತಗೊಂಡು ಎಷ್ಟು ಚೆನ್ನಾಗಿ ನವಿರಾಗಿ ಪಡ್ಕೊಂಡು ಹೋಗ್ತಾ ಇದ್ರು. ನಾನು ಆ ಕಥೆಗಳನ್ನ ಓದ್ತಾ ಇದ್ದೆ, ಎಲ್ಲ ಕಥೆಗಳನ್ನ ಓದಿದ್ದೀನಿ ಆಲ್ಮೋಸ್ಟ್ ಅಲ್ಲ. ಅವ್ರದ್ದು ಮಯೂರ, ತುಷಾರ, ಸುಧಾ, ಈ ಪ್ರಜಾಮತ ಇಂಥದ್ರಲ್ಲಿ ಏನು ಬರ್ತಿದ್ದೋ ಎಲ್ಲ ಕಥೆಗಳನ್ನ ನಾನು ಓದ್ತಾ ಇದ್ದೀನಿ. ಯಾಕೆ ಓದ್ತಾ ಇದ್ದೆ ಅಂದರೆ, ಆ ಮುಕ್ತ ಅನ್ನೋ ಹೆಸರೇ ನನಗೆ ತುಂಬ ಇಷ್ಟ ಆಗ್ತಾ ಇತ್ತು. CN ಮುಕ್ತ ಅನ್ನೋ ಹೆಸರಲ್ಲೇ ಒಂದು ಲಹರಿ ಅಂತ ನನ್ನಲ್ಲಿ ಇತ್ತು. ಹಾಗಾಗಿ ನಾನು ಮುಕ್ತ ಕಥೆಗಳನ್ನ ಎಲ್ಲದನ್ನು ಓದಿದ್ದೀನಿ. ಒಂದು ದಿವಸ ಹೀಗೆ ನಾನು HD ಕೋಟೆಲ್ ನಾನು ಕೆಲಸ ಮಾಡ್ತಾ ಇದ್ದಿದ್ದು. ಮಾಡಬೇಕಾದ್ರೆ ಹೋಗ್ತಾ ಸಿದ್ದಪ್ಪ ಸ್ಕ್ವೇರ್ ಬರ್ತಾ ಯಾರೋ ನನ್ನ ಹಿಂದ್ಗಡೆ ಕೂತಿದ್ದವರು, ಮುಕ್ತಾನ ಒಂದ್ಸರಿ ನೋಡ್ಕೊಂಡು ಬರ್ಬೇಕಪ್ಪ ಅಂತ. ನಾನು ಮುಕ್ತ ಅಂದರೆ ಯಾರು ಬರ್ತಾರಂತ, ಯಾವ ಮುಕ್ತ ಅಂತ ಕೇಳ್ತಿದ್ದೆ. CN ಮುಕ್ತ ಕಥೆಯಿಂದ ಬರೀತಾರಲ್ಲ ಅವರು. ಅಯ್ಯೋ CN ಮುಕ್ತ ಇಲ್ಲಿದ್ದಾರಾ? ಇಲ್ಲೇ ಇರೋದು ಸಿದ್ದಪ್ಪ ಸ್ಕ್ವೇರಲ್ಲೇ ಮುಂದೆನೇ ಇರೋದು. ಅಯ್ಯೋ ಹೌದಾ, ಇಲ್ಲಿದ್ದಾರೆ. ನನಗೊಂಥರ ಮೇಡಮ್ ಹೇಳಿದಂಗೆ ರೋಮಾಂಚನ ಆಗೋಗಿ, ಮೈಸೂರಲ್ಲಿದ್ದಾರ? ಅಯ್ಯೋ ಹಂಗಂದ್ರೆ ಒಂದ್ಸರಿ ನೋಡಲೇಬೇಕು. ಆದರೆ ಒಂದು ಏನು ಅಂತಂದರೆ, ನನಗೆ ಎಲ್ಲದರಲ್ಲೂ ಹಿಂಜರಿಕೆ ಜಾಸ್ತಿ. ಯಾರನ್ನ ಎಲ್ಲಿ ನೋಡ್ತೀವಿ ಅಂತ, ವಿಶೇಷವಾಗಿ ಯಾರಾದ್ರೂ ವಿಶೇಷ ವ್ಯಕ್ತಿಗಳನ್ನ ಮಾತಾಡಿಸ್ತೀವಿ ಅಂದರೆ ಒಂಥರ ಹಿಂಜರಿಕೆ, ಸಂಕೋಚ, ಭಯ ಈ ರೀತಿ ಇರುತ್ತೆ. ಹಾಗಾಗಿ ನಾನು ಅವ್ರನ್ನ ನೋಡಬೇಕು ಅಂದ್ಕೊಳ್ಳೋದು ನೋಡೋಕ್ಕೆ ಹೋಗೋಕ್ಕೆ ಆಗಲೇ ಇಲ್ಲ. ಕಡೆಗೆ ನಾಗರತ್ನ ಮೇಡಮ್ ಯಾವುದೋ ಒಂದು ಅವ್ರದ್ದು ಕಾರ್ಯಕ್ರಮಕ್ಕೆ ಕರೆದು ಆ ಮೂಲಕ ನಾನು ಮುಕ್ತ ಮೇಡಮ್ನ ಪರಿಚಯ ಮಾಡಿಕೊಂಡು ಮಾತಾಡಿ ಅವ್ರ ಕಥೆಗಳು ಓದಿದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳಿದೆ. ಕಾದಂಬರಿಗಳನ್ನ ಓದಿದ್ದೆ, ಮರ್ತೋಗಿತ್ತು ನನಗೆ. ಆದರೂ ಒಂದು ಸ್ವಲ್ಪ ಸಣ್ಣ ಪುಟ್ಟದಾಗ ಪರಿಚಯ ಮಾಡಿಕೊಂಡೆ. ಆಮೇಲೆ ಇತ್ತೀಚೆಗೆ ಅವರು ಒಂದು
ನನ್ನ ಪುಸ್ತಕಗಳನ್ನ ಕೊಟ್ಟಿದ್ದೆ. ಓದ್ಬಿಟ್ಟು ಅದನ್ನ ಈಗ ಓದಲ್ಲಮ್ಮ, ನಾನು ನಿಧಾನವಾಗಿ ಓದ್ತೀನಿ, ಇವಾಗ ಓದೋದಕ್ಕಾಗಲ್ಲ ನನಗೆ ಅಂತ ಹೇಳಿದ್ರು, ಡೈರೆಕ್ಟಾಗಿ ಹೇಳಿದ್ರು. ಆಮೇಲೆ ಓದ್ಬಿಟ್ಟು ಒಂದು 15 ದಿವಸ ಬಿಟ್ಟು ಫೋನ್ ಮಾಡಿದ್ರು. ತುಂಬ ಚೆನ್ನಾಗಿದ್ದಾವಮ್ಮ, ತುಂಬ ಚೆನ್ನಾಗಿ ಬಂದಿದ್ದು, ಹಾಸ್ಯ ಪ್ರಜ್ಞೆ ತುಂಬ ಇದೆ, ಇನ್ನೂ ಚೆನ್ನಾಗಿ ರೂಢಿಸ್ಕೊಬೋದು ನೀನು, ಬರೀ ಚೆನ್ನಾಗಿ ಬಂದಿದ್ದೀಯ ಅಂತ ಅದನ್ನೆಲ್ಲ ಹೇಳಿದ್ರು. ಮೇಡಮ್ ಅಂತ ಅಂತಿದ್ರು. ನಾನು ದಯವಿಟ್ಟು ನೀವು ಮೇಡಮ್ ಅಂತ ಅಂದ್ಬೇಡಿ, ಹೋಗಮ್ಮ ಬಾರಮ್ಮ ಅಂದರೆ ಸಾಕು ಮೇಡಮ್ ಅಂತ ಅಂದ್ಬಿಟ್ಟು ನಾನೇ ಹೇಳಿದೆ. ಆಮೇಲೆ ನನಗೆ ಒಂದು ಏನು ಅನ್ನಿಸ್ತು ಅಂತಂದರೆ, ಅವರೊಂಥರ ಎಷ್ಟು ಸಹೃದಯಿಯೋ ಅಷ್ಟೇ ಗಟ್ಟಿಗಿರ್ಲಿ ಅನ್ನಿಸ್ತು. ಅಷ್ಟೊಂದೆಲ್ಲ ನಿಭಾಯಿಸ್ಕೊಂಡು ಕೂಡ ಅಷ್ಟು ದೈಹಿಕ ಆರೋಗ್ಯ, ಮಾನಸಿಕ ತೊಂದರೆಗಳು ಇದ್ದೆ. ದೈಹಿಕ ಆರೋಗ್ಯ ಸರಿಗಿಲ್ಲ ಅಂತಂದ್ರೆ ಮಾನಸಿಕ ತೊಂದರೆಗಳು ಇದ್ದೇ ಇರುತ್ತೆ. ಅವ್ರಿಗೆ ಮಾನಸಿಕವಾಗಿ ಕೂಡ ಬಳಲಿರುತ್ತೆ. ಅಂತ ಮಾನಸಿಕ ದೈಹಿಕವಾಗಿ ಬಳಲಿಕೆ ಇದ್ರೂ ಕೂಡ ಸತತವಾಗಿ ಬರ್ಕೊಂಡು ಹೋಗ್ತಾ ಇದ್ರು, ಸತತವಾಗಿ ಬರಿತಾನೆ ಇದ್ರು. ಆ ಬರವಣಿಗೆ ನಾವು ಯಾಕೆ ರೂಢಿಸ್ಕೊಂಡ್ರು ಅಂತ ನಾನು ಒಂದೊಂದ್ಸಾರಿ ಯೋಚನೆ ಮಾಡಿದ್ರೆ, ಅವರೇ ಸಂತೈಕೆಗೋಸ್ಕರ ಅವರೇ ಸಂತೈಸ್ಕೋಬೇಕು, ನನ್ನನ್ನು ನಾನು ಎಲ್ಲಾದ್ರೂ ತೊಡಗಿಸ್ಕೋಬೇಕು, ನನ್ನ ಕಷ್ಟಗಳನ್ನ ಮರಿಬೇಕು, ನನ್ನ ನೋವುಗಳನ್ನ ಮರಿಬೇಕು ಅಂತ ಅನ್ನೋದನ್ನ ಈ ಕಾದಂಬರಿಗಳು, ಕಥೆಗಳ ಮೂಲಕ ಹೊರಹಾಕಿದ್ರು ಅಂತ ನನ್ಗನ್ಸುತ್ತೆ. ಅವ್ರು ತೀರೋಗಿದ್ದ ಒಂದು 15 ದಿವಸದ ಹಿಂದೆ ನನಗೆ ಫೋನ್ ಮಾಡಿದ್ರು. ಅವರು ಬನ್ನಿ ಒಂದ್ಸರಿ, ನೀವು ಬರಬೇಕು ಅಂತ ಒತ್ತಾಯಪೂರ್ವಕವಾಗಿ ಅವರು ಕರೆದ್ರು, ತುಂಬ ಒತ್ತಾಯ ಮಾಡಿದ್ರು, ಬನ್ನಿ ಒಂದ್ಸರಿ ಮನೆಗೆ ಅಂತ. ಇವಳಿಗೆ ಬಿಡುವಿರಲಿಲ್ಲ, ನಿವೇದಿತ ಬಿಡುವಿರಲಿಲ್ಲ. ನಾನು ಒಬ್ಬಳೇ ಹೋಗೋದಕ್ಕೂ ನನಗೂ ಒಂಥರ ಆಯಿತು. ನಮ್ಮನೆ ಜೊತೆ ನಾನು ಹೋಗಿಲ್ಲ, ಸರಿ ಅಂತ ಅಂದ್ಬಿಟ್ಟು ತೊಂದಾಯ್ತು, ನಾಳೆ ತೊಂದಾಯ್ತು. ಯಾವತ್ತೂ ನನಗೆ ಕರೆದ ತಕ್ಷಣ ಎಂಥ ಕೆಲಸ ಮಾಡಿದೆ, ನಾನು ಹೋಗ್ಬೇಕಾಗಿತ್ತು, ಇವತ್ತಿಂಗಳು ತೀರೋದಾಗ ನೋಡಕ್ ಬಂದಲ್ಲ ಅನ್ನೋದು ಅದು ನನಗೆ ತುಂಬ ದುಃಖ ಇದೆ. ಎಷ್ಟೊಂದು ಸಾರಿ ನಾನು ಕೆಲವು ವಿಷಯಗಳನ್ನ ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಮುಕ್ತಾ ಮೇಡಮ್ನ ಕರಿಬೇಕು ಅಂದ್ಬಿಟ್ಟು ಅದು ಬಿಟ್ಟು ಇವಾಗ ಮುಂದಕ್ಕೆ ಹೋಯ್ತು. ಈ ರೀತಿ ಒಂದು ವಯಸ್ಸು ಕಳೆದ ಮೇಲೆ ಯಾರನ್ನಾದ್ರೂ ನೋಡಬೇಕು ಅಂದರೆ ತಕ್ಷಣ ಹೋಗಿ ನೋಡ್ಬಿಡ್ಬೇಕು ಅಂತ ನನಗೆ ಜೋಶಿಯವ್ರು ಖಂಡಿತ ಜೋಶಿಯವ್ರು ಇವಾಗ ನಿನ್ನೇನು ಹೇಳಿದ್ರು, ಮೀನಾಕ್ಷಿ ಮನೆ ಕರ್ಕೊಂಡ್ಬಂದು ಲೀಲಾ ಜೋಶಿ ಜೋಶಿ ಹಾಗೆ ನನಗೆ ಒಂಥರ ಅವ್ರ ಕಥೆಗಳನ್ನ ಓದ್ಕೊಂಡೇ ಬೆಳೆದಿರೋಳು ನಾನು. ಒಂಥರ ಅಭಿಮಾನಿ, ನಾನು ಮುಕ್ತಾ ಮೇಡಮ್ ಅಭಿಮಾನಿ. ನಾನು ಕಾದಂಬರಿಗಳನ್ನ ಓದಿದ್ದೀನಿ. ಏನೂ ಇಲ್ಲ ಜೀವನದಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಳ್ತೀವಿ, ಆದರೆ ಎಲ್ಲ ಇದೆ ಅಂತ ಅನ್ನೋದು ಸಾಹಿತ್ಯದಲ್ಲಿ ಮಾತ್ರ ನಮಗೆ ಸಿಗುತ್ತೆ. ಸಾಹಿತ್ಯ ಅಭಿಮಾನಿಗಳು ಯಾರಾಗಿರ್ತೀವೋ ಅಥವಾ ನಾವು ಬರೀತೀವೋ, ನಮ್ಮಷ್ಟಕ್ಕೆ ನಾವು ಬರ್ಕೊಳ್ತೀವೋ, ನಮ್ಮ ಸಂತೋಷಕ್ಕೆ ನಾವು ಬರ್ಕೊಳ್ತೀವೋ, ಆ ಸಂತೋಷ ಅದು ನಮ್ಮನ್ನು ಉಳಿಸುತ್ತೆ. ಅಂತಹ ಉಳಿಕೆ ಮುಕ್ತಾ ಮೇಡಮ್ ಅವರು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಇತ್ತು ಅಂತ ಅನಿಸುತ್ತೆ ನನಗೆ. ಆಮೇಲೆ ಅವರಿಂದ ಸುಮಾರು ಅವ್ರಿಗೆ ಎಲ್ಲ ಅಭಿಮಾನಿಗಳಿದ್ರು, ಎಲ್ಲ ದೊಡ್ಡ ವ್ಯಕ್ತಿಗಳ ಪರಿಚಯನೇ ಇತ್ತು. ಪ್ರತಿಯೊಂದನ್ನು ಕೂಡ ಅವ್ರು ಹೇಳ್ಕೊಡ್ತಾ ಇದ್ರು, ಪ್ರತಿಯೊಂದನ್ನು. ಒಬ್ಬಟ್ಟೆ ಅವರು ಕವಿಗೊಬ್ಬರನ್ನ ಅವರು ತುಂಬ ಸಾರಿ ನೆನೆಸ್ಕೊಂಡಿದ್ದಾರೆ. ಪ್ರತಿಯೊಂದು ಸಾರಿ ನನ್ನ ಕಷ್ಟ ಸುತ್ತ ಕಾದೋಡು ಅಂತ ಅಂದ್ಬಿಟ್ಟು ತುಂಬ ನೆನೆಸ್ಕೊಳ್ತಾರೆ. ಅವ್ರನ್ನ ಎಷ್ಟು ಅಭಿಮಾನದಿಂದ ನೆನೆಸ್ಕೊಳ್ತಾರಲ್ಲ, ಯಾವಾಗಲೂ ಹತ್ತಿದ ಏನಿನ ಒಲಿಯೋದೇ ಜಾಸ್ತಿ ಅಂತಂದ್ರಲ್ಲಿ ಎಷ್ಟು ಚೆನ್ನಾಗಿ ಈಗಲೂ ಕೂಡ ನೆನೆಸ್ಕೊಳ್ತಾರಲ್ಲ ಅಂತ ಅಂದ್ಬಿಟ್ಟು ನಮಗೆ ಈಗಲೂ ಕೂಡ ಅನಿಸುತ್ತೆ. ಅವರು ಅದೇ ಜಾತಸ್ಯಂ ಮರಣಂ ಧ್ರುವಂ ಅಂತ ಅನ್ನೋ ಹಾಗೆ ಹುಟ್ಟದವ್ರು ಸಾಯಬೇಕು, ಆದರೆ ಇಷ್ಟು ಬೇಗ ಅವ್ರು ಹೋಗ್ತಿರ್ಲಿಲ್ಲ, ಅಷ್ಟು ಹುಷಾರು ತಪ್ಪದೇ ಇದ್ದರೆ ಅವ್ರು ಹೋಗ್ತಿರ್ಲಿಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆಂದ್ರೆ ಅವ್ರಿಗೆ ತುಂಬ ಆತ್ಮವಿಶ್ವಾಸ ಇತ್ತು, ತುಂಬ ಗಟ್ಟಿಗಿತ್ತು ಅಂತ ನನಗೆ ಅನಿಸ್ತು. ಇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮೇಡಮ್ ಶೈಲಜಾ ಎಲ್ಲ ಲೇಖಕಿಯರು ಇವತ್ತು ಎಷ್ಟು ಜನ ಲೇಖಕಿಯರು ಅವ್ರ ಬಗ್ಗೆ ಸಿದ್ದು ಎಲ್ಲರ ಮಾತಿನಲ್ಲಿ ಒಂದು ವಯಸ್ಸಾದ್ಮೇಲೆ ಬದುಕೋದು ತುಂಬ ಕಷ್ಟ ಅಂತ, ಹೌದಲ್ವಾ ಅಂತನೋ ಅನ್ನಿಸ್ತು ನನಗೆ. ಅದೆಲ್ಲ ನಿಜ ಅನ್ನಿಸ್ತು. ಮುಕ್ತಾ ಮೇಡಮ್ ವಿಷಯದಲ್ಲಿ ಒಂದು ಬೇಜಾರು ಅನಿಸಿದ್ದೇನು ಅಂತಂದರೆ, ಅವ್ರು ಪೂರ್ತಿ ಒಂದು ಸರಿಸುಮಾರು 15-20 ವರ್ಷ ಅವರು ಅನಾರೋಗ್ಯದಿಂದನೇ ಬಳಲಿದ್ರು ಅಂತ ಅನಿಸುತ್ತೆ. ಅವರು ಅನಾರೋಗ್ಯ ಅಂತ ಅನ್ನೋದು ಇಲ್ಲದೆ ಹೋಗಿದ್ದಿದ್ರೆ ಇನ್ನೂ ಎಷ್ಟು ಅವರು ಅಚೀವ್ ಮಾಡ್ತಾ ಇದ್ರು ಅಂತ ನನಗೆ ತುಂಬ ಸಾರಿ ಯೋಚನೆ ಮಾಡ್ತೀನಿ. ಅವ್ರದ್ದು ಈಗ ಇತ್ತೀಚೆಗೆ ಈಗಲೂ ಕೂಡ ಕರ್ಮವೀರದಲ್ಲಿ ಬರ್ತಾ ಇದೆ, ತುಷಾರದನ್ನ ಏನೋ ಬರ್ತಾ ಇದೆ, ಸುಧಾರಲ್ಲೂ ಕೂಡ ಧಾರವಾಡಿಗೆ ಬರ್ತಾನೆ ಇದ್ದಾರೆ ಈಗಲೂ ಕೂಡ. ಆಮೇಲೆ ಸಣ್ಣ ಕಥೆಗಳು ಬರ್ತಾ ಇದೆ, ಮಯೂರದ ಸಣ್ಣ ಕಥೆ ಬರ್ತಾ ಇದೆ, ತುಷಾರದಲ್ಲೂ ಬಂದಿತ್ತು, ಹೋದ ತಿಂಗಳೆಲ್ಲ ಬಂದಿತ್ತು, ನಾನು ಓದ್ತಾ ಇದ್ದೆ. ಇನ್ನೊಂದು ಈಗ ಅಂಕಿತಾ ಟಾಪ್ 10 ಅವ್ರದ್ದು ದೋಣಿ ಸಾಗಲಿ 6ನೇ ಸ್ಥಾನದಲ್ಲೂ 5ನೇ ಸ್ಥಾನದಲ್ಲೂ ಇದೆ ಅವ್ರದ್ದು ದೋಣಿ ಸಾಗಲಿ ಕಾದಂಬರಿ.
ಈ ರೀತಿ ಒಂಥರ ಜನಪ್ರಿಯ ಲೇಖಕಿ, ಪ್ರಸಿದ್ಧ ಲೇಖಕಿ ಕೂಡ ಆಗಿದ್ರು. ನಮ್ಮ ಮಹಿಳೆಯರ ಏನು ತೊಂದರೆಗಳು ಏನಿದೆಯೋ, ಸಂಕಟಗಳು ಏನಿದೆಯೋ ಅದನ್ನ ತಗೊಂಡು ಎಷ್ಟು ಚೆನ್ನಾಗಿ ನವಿರಾಗಿ ಬರ್ಕೊಂಡು ಹೋಗ್ತಾ ಇದ್ರು. ನಾನು ಆ ಕಥೆಗಳನ್ನ ಓದ್ತಾ ಇದ್ದೆ, ಎಲ್ಲ ಕಥೆಗಳನ್ನ ಓದಿದ್ದೀನಿ ಆಲ್ಮೋಸ್ಟ್ ಅಲ್ಲ. ಅವ್ರದ್ದು ಮಯೂರ, ತುಷಾರ, ಸುಧಾ, ಈ ಪ್ರಜಾಮತ ಇಂಥದ್ರಲ್ಲಿ ಏನ್ ಬರ್ತಿದ್ದೋ ಎಲ್ಲ ಕಥೆಗಳನ್ನ ನಾನು ಓದ್ತಾ ಇದ್ದೀನಿ. ಯಾಕೆ ಓದ್ತಾ ಇದ್ದೆ ಅಂದ್ರೆ ಆ ಮುಕ್ತ ಅನ್ನೋ ಹೆಸರೇ ನನಗೆ ತುಂಬಾ ಇಷ್ಟ ಆಗಿದ್ದೀನಿ. ಒಂದ್ ದಿವಸ ಹೀಗೆ ನಾನು HD ಕೋಟೆಲ್ ನಾನು ಕೆಲಸ ಮಾಡ್ತಾ ಇದ್ದು ಮಾಡ್ಬೇಕಾದ್ರೆ ಹೋಗ್ತಾ ಸಿದ್ದಪ್ಪ ಸ್ಕ್ವೇರ್ ಬರ್ತಾ ಯಾರೋ ನನ್ನ ಹಿಂದ್ಗಡೆ ಕೂತಿದ್ದವರು ಮುಕ್ತಾನ ಒಂದ್ಸರಿ ನೋಡ್ಕೊಂಡು ಬರ್ಬೇಕಪ್ಪ ಅಂತ. ನಾನು ಮುಕ್ತ ಅಂದ್ರೆ ಯಾರು ಅಂತ, ಯಾವ ಮುಕ್ತ ಅಂತ ಕೇಳ್ತಿದ್ವಿ. CN ಮುಕ್ತ ಕಥೆಗೀತೆ ಬರೀತಾರಲ್ಲ ಅವರು, ಅಯ್ಯೋ CN ಮುಕ್ತ ಇಲ್ಲಿದ್ದಾರ, ಇಲ್ಲೇ ಇರೋದು ಸಿದ್ದಪ್ಪ ಸ್ಕ್ವೇರ್ ಅಲ್ಲಿ ಮುಂದೆನೆ ಇರೋದು. ಅಯ್ಯೋ ಹೌದಾ ಇಲ್ಲಿದ್ದಾರೆ, ನನಗೊಂಥರ ಮೇಡಮ್ ಹೇಳಿದಂಗೆ ರೋಮಾಂಚನ ಆಗೋಗಿ ಮೈಸೂರಲ್ಲಿದ್ದಾರ. ಅಯ್ಯೋ ಹಂಗಂದ್ರೆ ಒಂದ್ಸರಿ ನೋಡ್ಲೇಬೇಕು. ಆದ್ರೆ ಒಂದು ಏನು ಅಂತಂದ್ರೆ ನಂಗೆ ಎಲ್ಲಾದ್ರಲ್ಲೂ ಹಿಂಜರಿಕೆ ಜಾಸ್ತಿ. ಯಾರನ್ನ ಎಲ್ಲಿ ನೋಡ್ತೀವಿ ಅಂತ, ವಿಶೇಷವಾಗಿ ಯಾರನ್ನಾದ್ರೂ ವಿಶೇಷ ವ್ಯಕ್ತಿಗಳನ್ನ ಮಾತಾಡಿಸ್ತೀವಿ ಅಂದ್ರೆ ಒಂಥರ ಹಿಂಜರಿಕೆ, ಸಂಕೋಚ, ಭಯ ಈ ರೀತಿ ಇರುತ್ತೆ. ಹಾಗಾಗಿ ನಾನು ಅವ್ರನ್ನ ನೋಡ್ಬೇಕು ಅನ್ಕೊಳ್ಳೋದು ನೋಡಕ್ಕೆ ಹೋಗೋಕ್ಕೆ ಆಗ್ಲೇ ಇಲ್ಲ. ಕಡೆಗೆ ನಾಗರತ್ನ ಮೇಡಮ್ ಯಾವುದೋ ಒಂದು ಅವ್ರ ಕಾರ್ಯಕ್ರಮಕ್ಕೆ ಕರೆದು ಆ ಮೂಲಕ ನಾನು ಮುಕ್ತ ಮೇಡಮ್ನ ಪರಿಚಯ ಮಾಡಿಕೊಂಡು ಮಾತಾಡಿ ಅವ್ರ ಕಥೆಗಳು ಓದಿದ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ರೆ, ಕಾದಂಬರಿಗಳನ್ನ ಓದಿದ್ದೆ ಮರ್ತೋಗಿತ್ತು ನನಗೆ. ಆದ್ರೂ ಒಂದು ಸ್ವಲ್ಪ ಸಣ್ಣ ಪುಟ್ಟದಾಗ ಪರಿಚಯ ಮಾಡಿಕೊಂಡೆ. ಆಮೇಲೆ ಇತ್ತೀಚೆಗೆ ಅವರು ಒಂದು ನನ್ನ ಪುಸ್ತಕಗಳನ್ನ ಕೊಟ್ಟಿದ್ದೆ, ಓದ್ಬಿಟ್ಟು ಅದನ್ನ ಈಗ ಓದಲ್ಲಮ್ಮ, ನಾನು ನಿಧಾನವಾಗಿ ಓದ್ತೀನಿ, ಇವಾಗ ಓದೋದಕ್ಕಾಗಲ್ಲ ನನಗೆ ಅಂತ ಹೇಳಿದ್ರು, ಡೈರೆಕ್ಟ್ ಆಗಿ ಹೇಳಿದ್ರು. ಆಮೇಲೆ ಓದ್ಬಿಟ್ಟು ಒಂದು 15 ದಿವಸ ಬಿಟ್ಟು ಫೋನ್ ಮಾಡಿದ್ರು, ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿ ಬಂದಿದ್ದು, ಹಾಸ್ಯ ಪ್ರಜ್ಞೆ ತುಂಬಾ ಇದೆ, ಇನ್ನೂ ಚೆನ್ನಾಗಿ ರೂಢಿಸ್ಕೋಬಹುದು ನೀನು, ಬರೀ ಚೆನ್ನಾಗಿ ಬಂದಿದ್ದೀಯ ಅಂತೆಲ್ಲ ಹೇಳಿದ್ರು. ಮೇಡಮ್ ಅಂತ ಅಂತಿದ್ರು. ದಯವಿಟ್ಟು ನೀವು ಮೇಡಮ್ ಅಂತ ಅನ್ಬೇಡಿ, ಹೋಗಮ್ಮ ಬಾರಮ್ಮ ಅಂದರೆ ಸಾಕು ಮೇಡಮ್ ಅಂತ ಅಂದ್ಬಿಟ್ಟು ನಾನೇ ಹೇಳಿದ್ದು. ಅವರೇ ಸಂತೈಕೆಗೋಸ್ಕರ ಅವ್ರನ್ನ ಅವರೇ ಸಂತೈಸ್ಕೋಬೇಕು, ನನ್ನನ್ನು ನಾನು ಎಲ್ಲಾದ್ರೂ ತೊಡಗಿಸ್ಕೋಬೇಕು, ನನ್ನ ಕಷ್ಟಗಳನ್ನ ಮರಿಬೇಕು, ನನ್ನ ನೋವುಗಳನ್ನ ಮರಿಬೇಕು ಅಂತ ಅನ್ನೋದನ್ನ ಈ ಕಾದಂಬರಿಗಳು, ಕಥೆಗಳ ಮೂಲಕ ಹೊರಹಾಕಿದ್ರು ಅಂತ ನನ್ಗನ್ಸುತ್ತೆ. ಅವ್ರು ತೀರೋಗಿದ್ದ ಒಂದು 15 ದಿವಸದ ಹಿಂದೆ ನನಗೆ ಫೋನ್ ಮಾಡಿದ್ರು. ಅವರು ಬನ್ನಿ ಒಂದ್ಸರಿ, ನೀವು ಬರಬೇಕು ಅಂತ ಒತ್ತಾಯಪೂರ್ವಕವಾಗಿ ಅವರು ಕರೆದ್ರು, ತುಂಬ ಒತ್ತಾಯ ಮಾಡಿದ್ರು, ಬನ್ನಿ ಒಂದ್ಸರಿ ಮನೆಗೆ ಅಂತ. ಇವಳಿಗೆ ಬಿಡುವಿರಲಿಲ್ಲ, ನಿವೇದಿತ ಬಿಡುವಿರಲಿಲ್ಲ. ನಾನು ಒಬ್ಬಳೇ ಹೋಗೋದಕ್ಕೂ ನನಗೂ ಒಂಥರ ಆಯಿತು. ನಮ್ಮನೆಯವ್ರ ಜೊತೆ ನಾನು ಹೋಗಿಲ್ಲ. ಆಮೇಲೆ ಯಾರನ್ನಾದ್ರೂ ನೋಡಬೇಕು ಅಂದರೆ ತಕ್ಷಣ ಹೋಗಿ ನೋಡ್ಬಿಡ್ಬೇಕು ಅಂತ ನನಗೆ ಜೋಶಿಯವ್ರು ಖಂಡಿತ ಜೋಶಿಯವ್ರು ಇವಾಗ ನಿನ್ನೆನೂ ಹೇಳಿದ್ರು, ಮೀನಾಕ್ಷಿ ಮನೆ ಕರ್ಕೊಂಡ್ಬಂದು ಲೀಲಾ ಜೋಶಿ ಹಾಗೆ ನನಗೆ ಒಂಥರ ಅವ್ರ ಕಥೆಗಳನ್ನ ಓದ್ಕೊಂಡೆ ಬೆಳೆದಿರೋಳು ನಾನು. ಒಂಥರ ಅಭಿಮಾನಿ ನಾನು, ಮುಕ್ತ ಮೇಡಮ್ ಅಭಿಮಾನಿ. ನಾನು ಕಾದಂಬರಿಗಳನ್ನ ಓದಿದ್ದೀನಿ. ಏನೂ ಇಲ್ಲ ಜೀವನದಲ್ಲಿ ಏನೂ ಇಲ್ಲ ಅಂತ ಅನ್ಕೊಳ್ತೀವಿ, ಆದರೆ ಎಲ್ಲ ಇದೆ ಅಂತ ಅನ್ನೋದು ಸಾಹಿತ್ಯದಲ್ಲಿ ಮಾತ್ರ ನಮಗೆ ಸಿಗುತ್ತೆ. ಸಾಹಿತ್ಯ ಅಭಿಮಾನಿಗಳು ಯಾರಾಗಿರ್ತೀವೋ ಅಥವಾ ನಾವು ಬರೀತೀವೋ, ನಮ್ಮಷ್ಟೇ ನಾವು ಬರ್ಕೊಳ್ತೀವೋ, ನಮ್ಮ ಸಂತೋಷಕ್ಕೆ ನಾವು ಬರ್ಕೊಳ್ತೀವೋ, ಆ ಸಂತೋಷ ಅದು ನಮ್ಮನ್ನ ಉಳಿಸುತ್ತೆ. ಅಂತಹ ಹುಡುಗಿಗೆ ಮುಕ್ತ ಮೇಡಮ್ ಅವರು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಇತ್ತು ಅಂತ ಅನ್ಸುತ್ತೆ ನನಗೆ. ಆಮೇಲೆ ಅವರಿಂದ ಸುಮಾರು ಎಲ್ಲ ಅಭಿಮಾನಿಗಳಿದ್ರು, ಎಲ್ಲ ದೊಡ್ಡ ವ್ಯಕ್ತಿಗಳ ಪರಿಚಯನೇ ಇತ್ತು. ಪ್ರತಿಯೊಂದನ್ನು ಕೂಡ ಅವ್ರು ಹೇಳ್ಕೊಡ್ತಾ ಇದ್ರು, ಪ್ರತಿಯೊಂದನ್ನು. ಒಬ್ಬಟ್ಟೆ ಅವರು ಕಲಿಗೊಬ್ಬರನ್ನ ಅವರು ತುಂಬಾ ಸಾರಿ ನೆನೆಸ್ಕೊಂಡಿದ್ದಾರೆ. ಪ್ರತಿಯೊಂದು ಸಾರಿ ನನ್ನ ಕಷ್ಟ ಸುಖ ಕಾದೋಳು ಅಂತ ಅಂದ್ಬಿಟ್ಟು ತುಂಬಾ ನೆನೆಸ್ಕೊಳ್ತಾರೆ. ಅವ್ರನ್ನ ಎಷ್ಟು ಅಭಿಮಾನದಿಂದ ನೆನೆಸ್ಕೊಳ್ತಾರಲ್ಲ, ಯಾವಾಗಲೂ ಹತ್ತಿದ ಏನಿ ನಾವು ಒಲಿಯೋದೇ ಜಾಸ್ತಿ ಅಂತದ್ರಲ್ಲಿ ಎಷ್ಟು ಚೆನ್ನಾಗಿ ಈಗಲೂ ಕೂಡ ನೆನೆಸ್ಕೊಳ್ತಾರಲ್ಲ ಅಂತ ಅಂದ್ಬಿಟ್ಟು ನಮಗೆ ಈಗಲೂ ಕೂಡ ಅನ್ಸುತ್ತೆ. ಅವರು ಅದೇ ಜಾತಸ್ಯಂ ಮರಣಂ ಧ್ರುವಂ ಅಂತ ಅನ್ನೋ ಹಾಗೆ ಹುಟ್ಟದವ್ರು ಸಾಗಲೇಬೇಕು. ಆದ್ರೆ ಇರ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕೋ ನನಗೆ ಆನೆಕಾಲು ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಹಾಕೋ ಬ್ಯಾಂಡೇಜೇ ನನಗೆ ಆನೆಕಾಲು ಥರ ಭಾರ ಆಗ್ತಾ ಇದೆ ನಾನು. ನಿಜವಾಗ್ಲೂ ಏನೇ ಇರ್ಬೋದು, ನಾವು ಏನೇ ಅವ್ರಿಗೆ ಹೇಳ್ಬೋದು, ನೋವನ್ನು ಮಾತ್ರ ಯಾರು ಹೇಳ್ಕೊಳಕ್ಕಾಗಲ್ಲ. ಆವಾಗ ನನಗೆ ಅನಿಸ್ತಿತ್ತು, ಅವರು ಬೆಡ್ ರಿಡನ್ ಆದಮೇಲೆ ಅವ್ರು ತೀರೋದಲ್ಲ ಒಂದು ಸಮಾಧಾನ. ಅವರು ತೀರೋದು ಅಂದಾಗ ನನಗೆ ಅನಿಸಿದ್ದಾರೆ. ಹಿಂದಿನ ದಿವಸ ಸುಮಾರು ಮಾತಾಡಿದ್ರು. ಆದರೆ ನಮ್ಮನೇಲಿ ಎಲ್ಲರಿಗೂ ಎಷ್ಟು ಮಟ್ಟಿಗೆ ನಮ್ಮ ಕುಟುಂಬದಲ್ಲಿ ಎಲ್ಲಾಗಿತ್ತು ಅಂದರೆ, ಪ್ರತಿಯೊಬ್ಬರು ಅವರ ಜೊತೆ ಅಷ್ಟು ಒಡನಾಟದಿಂದ ನ್ಯೂಸ್ ಬಂದ ತಕ್ಷಣ ನನ್ನ ತಮ್ಮ, ನನ್ನ ತಂಗಿ, ನನ್ನ ಆರ್ತಿ, ನನ್ನ ಸೊತ್ತ ಎಲ್ಲ ನನ್ನ ಮಗವನ್ನು ಮಾತು ಹೇಳ್ದ, ನೀನು ಆತ್ಮವನ್ನು ಕಳ್ಕೊಂಡ್ಬಿಟ್ಟೆ ನಮ್ಮ. ನಿಜವಾಗ ನನಗೆ ಅವತ್ತು ಬಹಳ
ಬದುಕಾಯ್ತು, ಹೌದಲ್ವಾ? ಅದೇನೆ. ಸೊ ದೇಹಕ್ಕೆ ಸಾವಿದೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ನಮ್ಮ ಆತ್ಮ ಇರೋವರು ನಾನು ಸಹಿತ ಆಯ್ತು ಅಂತ ಹೇಳಿ ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ಅವ್ರ ಮನೆಗೆ ಹೋದಾಗ ಪತ್ರಗಳನ್ನೆಲ್ಲ ಕೊಟ್ಟು ಬಂದಮೇಲೆ ನಾನು ಇದನ್ನು ನೋಡಿ ನಾನು ಎಲ್ಲ ಆದಮೇಲೆ ನಾನೇ ಫೋನ್ ಮಾಡ್ತೀನಿ. ನಾನು ಕೇಳಿದ್ರು ಆ ನಂತರ ಫೋನ್ ಮಾಡಿದ್ರು ಹೋದಾಗ ನನ್ನ ಮಾತು ಹೇಳಿ ಕೆಲವು ಕಥೆಗಳು ತುಂಬ ಚೆನ್ನಾಗಿದೆ. ನನ್ನ ಕೆಲವು ಕಥೆಗಳು ವಿಷಯ ಚೆನ್ನಾಗಿದೆ, ಆದರೆ ತಗೊಂಡ್ಬಂದಿರೋ ರೀತಿಗೆ ಇನ್ನೂ ಒಂದು ರೀತಿಯ ಗಟ್ಟಿಯಾದ ಚೌಕಟ್ಟು ಬೇಕು. ಅದನ್ನು ನೀವು ಬದಲಾಯಿಸಿ ನಾನು ಹೇಳ್ದಂಗೆ ಕೇಳಿಕೊಂಡು ಅದನ್ನು ತಂದರೆ ಮಾತ್ರ ಮುಡಿ ಬರ್ಕೊಡ್ತೀನಿ, ಇಲ್ಲ ಅಂದರೆ ನೀವು ತಗೊಂಡು ನಿಷ್ಠೂರವಾದಿ ಅನ್ನೋದು ಅಲ್ಲೇ ಗೊತ್ತಾಗಿದೆ. ಹೋದ್ಮೇಲೆ ಅದನ್ನು ಬಹಳ ರೀತಿಯಲ್ಲಿ ತುಂಬ ಅವ್ರಿಗೆ ಖುಷಿಯಾಗಿದೆ. ನಾನು ಹೇಳಿದ್ದನ್ನು ನೀವು ಯಾವುದೇ ಇದು ಇಲ್ಲದೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿದೆ, ಏನು ಮಹಾ ಇವರು ದೊಡ್ಡ ಇವರು ಏನೋ ಹೇಳ್ಬಿಟ್ರು ನಾವು ಬರ್ತಿದ್ರು, ಆ ರೀತಿ ಯೋಚನೆ ಮಾಡಿದ್ರೆ ಬರ್ಕೊಂಡ್ರಲ್ಲ. ಖಂಡಿತ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಕೇಳಿ ಮುನ್ನುಡಿ ಬಂದ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ನಾನು ಹಿಂದಿರುಗಿ ಹೋಗಿ ನಾನು ಹೇಳಿದ್ರೆ ತಪ್ಪಾಗಲ್ಲ. ಆಮೇಲೆ ಅನೇಕ ಪ್ರಕಾರಗಳಿಗೆ ಕೈ ಹಾಕ್ತೀನಿ. ಏನಂದರೆ ನನ್ನ ಬರೀ ಚುಟುಕ, ಕವನ, ಆಧುನಿಕ ವಚನ, ಸಣ್ಣ ಕಥೆಗಳು ಬರೀತಿದ್ದವಳನ್ನ ಅಂಕಣಕಾರಕ್ಕೆ ಅದು ಮೊದಲಾಗಿ ಸವಿಗನ್ನಡ ಪತ್ರಿಕೆಯಲ್ಲಿ ಪುಸ್ತಕ ಕೊಡಸಾಲೆ ಅನ್ನೋ ಕಡೆ ಒಂದು ಅಂಕಣವನ್ನು ನನಗೆ ರಂಗನಾಥ್ ಕೊಟ್ಟಿದ್ದು. ಏನಂದರೆ ಯಾವುದೋ ಒಂದು ಕೃತಿಯನ್ನು ಕೊಟ್ಟು ಅದರ ಬಗ್ಗೆ ವಿಮರ್ಶೆ ಅಂತ ಅವಲೋಕನ ಆಗ ಮಾಡ್ತಕ್ಕಂಥದ್ದನ್ನು ಅವರು ಮಾಡ್ತಾ ಇದ್ರು, ನಾನು ಅದನ್ನು ಮಾಡ್ತಿದ್ದೆ. ಆದರೆ ಒಂದು ಪ್ರಜಾನುಡಿಗೆ ಅಂಕಣಕಾರರಾಗಿ ಅವ್ರನ್ನ ಕೇಳಿದ್ರೆ ಆ ಜಾಗಕ್ಕೆ ನನ್ನನ್ನು ರೆಫರ್ ಮಾಡಿದೆ. ನಾನು ಹಂಗೂ ತಮಾಷೆ ಮಾಡಿದೆ, ಮೇಡಮ್ ಅದು ಪ್ರಚಲಿತ ವಿದ್ಯಮಾನ ಬರೆಯೋದು ಸೃಷ್ಟಿ ಇದ್ರದಲ್ಲ, ಭಾಳ ಕಷ್ಟ ಆಗಲ್ಲ ಬರೆಯೋದು, ಇಲ್ಲ ನೀವು ಬರೀ ಅಂತ ಹೇಳಿ ಭಾಳ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ನಮಗೆ ಪ್ರೆಷರ್ ಇದ್ದಾಗ ಅದನ್ನು ಬರೆಯತಕ್ಕಂಥದ್ದು ತುಂಬ ವ್ಯತ್ಯಾಸ ಆಗುತ್ತೆ. ಎಸ್ಪೆಷಲಿ ಗೃಹಿಣಿಯರಾಗಿ ಉದ್ಯೋಗಸ್ಥರೇ ಯಾರಾದರೂ ಅಷ್ಟೇ ಸಮಯ ಅದನ್ನು ಹೊಂದಿಸ್ಕೊಳ್ಳೋದು. ಹೀಗಾಗಿ ಅದನ್ನು ನಾನು ಬಿಟ್ಟು ಅಂಕಣ ಬರೆಯೋದು ಕಂಟಿನ್ಯೂ ಮಾಡ್ತೀನಿ. ಹೀಗೆ ಹಲವಾರು ಬೇರೆ ಬೇರೆ ರೀತಿ ಬರೀ ಲಘು ಬರಹಗಳನ್ನು ಬರೀತಿದ್ದೆ. ವೈಚಾರಿಕ ಲೇಖನ ಬರಲಿಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಕಾದಂಬರಿಗೆ ಗೆಳತಿಯಾಗಿಟ್ಕೊಂಡು ನೀನು ಕಾದಂಬರಿನ ನಾನು ನನಗೆ ಹೇಳಿ ನೀನು ಕಾದಂಬರಿ ಬರೆಯಲ್ಲ, ಅಯ್ಯ ಹೋಗಿ ಮೇಡಮ್ ಅಷ್ಟು ತಾಳ್ಮೆ ನನಗಿಲ್ಲ, ನಾನು ಬರೆಯ ಎಲ್ಲ ಒಂಥರ ಉಡಾಫೆ ಉತ್ತರಗಳು. ನಾನೇನು ಗಂಭೀರ ಪ್ರವೃತ್ತಿಯ ಹೆಣ್ಮಗಳಲ್ಲ, ಉಡಾಫೆ ಬೈದ್ಬಿಟ್ಟು ಬರೆಯೋದು ನೋಡೋಣ. ಆದರೆ ಅದಕ್ಕೆ ಮೂಲ ಕಾರಣ ನಾಗಲಕ್ಷ್ಮಿ ದೇವೇಶ್ವರ ಅವರ ಲಿಪಿಕಾರರಾಗಿ ಅವರ ಒಂದು ಜೀವನ ಚರಿತ್ರೆಯನ್ನು ಬಂದಾಗ ಆವಾಗ ನನಗೆ ಒಂದು ಐಡಿಯಾ ಬಂದಾಗ ಅದನ್ನು ಮೇಡಮ್ ಹತ್ರ ಚರ್ಚೆ ಮಾಡಿದೆ. ಮೇಡಮ್ ನಿಮಗೆ ಈ ರೀತಿ ಇದೆಯಲ್ಲ, ಹಿಂಗೆ ನಾನು ಈ ಕಾದಂಬರಿ ಬರೆಯೋದು ಅಥವಾ ಎಷ್ಟೋ ಓದಿದ್ರೆ ನಮಗೊಂದು ಐಡಿಯಾ ಬರ್ತಿಲ್ಲ. ಇಲ್ಲ ನಾವು ಒಂದು ವಸ್ತುವನ್ನು ವಿಷಯ ತಗೊಂಡು ಯಾವ್ದಾದ್ರು ಕಂಡಿದ್ದು, ಕೇಳಿದ್ದು, ನೋಡಿದ್ದು, ಅನುಭವಿಸಿದ್ದು ನಾವು ಪಡೆದವ್ರು ಬರ್ಕೊಂಡು ಇರ್ಬೋದಾಗಿತ್ತು. ಆ ಥರ ಮಾಡ್ತಿರ್ಲಿಲ್ಲ. ಏನಾದರೂ ಆಸಕ್ತಿ ಇದೆ, ಅದರಲ್ಲೊಂದು ಪ್ರತಿಭೆ ಇದೆ, ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥ ಒಂದು ಸಮೃದ್ಧಿ ಇದೆ. ಇದು ತುಂಬ ಕಮ್ಮಿ, ಬೆರಳೆಲ್ಲ ಎಣಿಕೆ ಮಾಡ್ಬೋದು.